ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೇ? ಈ ಕೆಲಸ ಮಾಡೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಥವಾ ಆಗುತ್ತೆ, ಎಷ್ಟು ಗಂಟೆಗಳು, ಎಷ್ಟು ದಿವಸಗಳು, ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳು ಆಗುತ್ತೆ ಅಥವಾ ತಗೊಳುತ್ತೆ ಅಥವಾ ಆಗಬಹುದು, ಎಷ್ಟು ಸಮಯ ಆಗಬಹುದು, ಎಷ್ಟು ಗಂಟೆಗಳು, ದಿವಸಗಳು, ತಿಂಗಳುಗಳು, ವರ್ಷಗಳು ಆಗಬಹುದು, ಎಷ್ಟು ಗಂಟೆಗೆ ತಲುಪ್ತೀರಾ ನೀವು ಮನೆ, ಎಷ್ಟು ಗಂಟೆಗೆ ತಲುಪ್ತೀರಾ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ನಿನಗೆ ಎಷ್ಟು ಬೇಕು, ನಿಮಗೆ ಎಷ್ಟು ಮಕ್ಕಳಿದ್ದಾರೆ, ನಿಮಗೆ ಎಷ್ಟು ಮಕ್ಕಳಿದ್ದಾರೆ, ಇದೆಷ್ಟು, ಏನಾದರೂ ಕೊಂಡ್ಕೋಬೇಕಾದ್ರೆ ಬೆಲೆ ಕೇಳ್ತೀವಲ್ಲ, ಇದೆಷ್ಟು, ಇದರ ಬೆಲೆ ಎಷ್ಟು, ಕಾಲೇಜ್ ಎಷ್ಟು ದೂರದಲ್ಲಿದೆ, ಕಾಲೇಜ್, ಆಫೀಸ್, ಬಸ್ ಸ್ಟ್ಯಾಂಡ್ ಎಷ್ಟು ದೂರದಲ್ಲಿದೆ, ಎಷ್ಟು ಕೊಡ್ತೀಯಾ, ಇದನ್ನು ಎಷ್ಟು ಕೊಡ್ತೀಯಾ, ಎಷ್ಟು ಕೊಂಡ್ಕೊಂಡೆ, ಈ ಸಾಮಾನನ್ನು ಎಷ್ಟು ಕೊಂಡ್ಕೊಂಡೆ, ಇದರ ಬೆಲೆ ಎಷ್ಟಾಗಬಹುದು, ಎಷ್ಟಕ್ಕೆ ಎಷ್ಟಾಗ್ಬೋದು, ಇವನ್ನೆಲ್ಲ ನಾವು ಈ ದಿನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಆಗಲೇ ಕಲ್ತಿದ್ದೀವಿ ಎಷ್ಟು, ಇದನ್ನು ನಾವು ವಾಕ್ಯದ ಪ್ರಕಾರ, ವಾಕ್ಯದ ಅರ್ಥದ ಪ್ರಕಾರ ಕಿತ್ನ, ಕಿತ್ನಿ, ಕಿತ್ತನೆ ಅಂತ ಬಳಸ್ತೀವಿ. ಎಷ್ಟು, ಇದನ್ನು ವಾಕ್ಯದ ಅರ್ಥದ ಪ್ರಕಾರ ನಾವು ಯಾವ ವಚನದಲ್ಲಿ, ಯಾವ ಲಿಂಗದಲ್ಲಿ ಹೇಳ್ತಿದ್ದೀವೋ ಅದ್ರ ಪ್ರಕಾರ ನಾವು ಕಿತ್ತನ, ಕಿತ್ತನಿ, ಕಿತ್ತನೆ ಅಂತ ಬಳಸ್ತೀವಿ. ಈ ಕಿತ್ತನ ಅನ್ನೋದು ನಾವು ಪುಲ್ಲಿಂಗ ಏಕವಚನದಲ್ಲಿ ಯಾವ ವ್ಯಕ್ತಿ ಅಥವಾ ವಸ್ತು ಬಗ್ಗೆ ಮಾತಾಡ್ತಿದ್ದೀವೋ ಆ ವ್ಯಕ್ತಿ ಅಥವಾ ವಸ್ತು ಯಾವ ಲಿಂಗದಲ್ಲಿದೆ, ಯಾವ ವಚನದಲ್ಲಿದೆ ಅದ್ರ ಪ್ರಕಾರ ನಾವು ಕಿತ್ತನ ಅನ್ನೋದನ್ನ ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ. ಕಿತ್ತನೆ ಅನ್ನೋದನ್ನ ಪುಲ್ಲಿಂಗ ಬಹುವಚನದಲ್ಲಿ, ಅದೇ ಸ್ತ್ರೀಲಿಂಗ ಏಕವಚನ ಅಥವಾ ಬಹುವಚನದಲ್ಲಿ ನಾವು ಕಿತ್ತನಿ ಅಂತ ಬಳಸ್ತೀವಿ. ಕಿತ್ತನ ಪುಲ್ಲಿಂಗ ಏಕವಚನ, ಕಿತ್ತನೆ ಪುಲ್ಲಿಂಗ ಬಹುವಚನ, ಕಿತ್ತನಿ ಸ್ತ್ರೀಲಿಂಗ ಏಕವಚನ ಬಹುವಚನ ಎರಡರಲ್ಲೂ ಕೂಡ ಬಳಸ್ತೀವಿ. ಎಷ್ಟು ಸಮಯ ಆಗುತ್ತೆ ಅಥವಾ ಎಷ್ಟು ಸಮಯ ತಗೊಳುತ್ತೆ ಈ ಕೆಲಸ ಮಾಡೋದಕ್ಕೆ, ಎಷ್ಟು ಸಮಯ ಆಗುತ್ತೆ ಅಥವಾ ಎಷ್ಟು ಸಮಯ ತಗೊಳುತ್ತೆ ಈ ಕೆಲಸ ಅಂತ ಹೇಳಬೇಕಾದ್ರೆ, ಈ ಕೆಲಸ, ಈ ಯ ಕೆಲಸ, ಕಾಮ್, ಏ ಕಾಮ್ ಕರ್ನೆ ಕೆ ಲಿಯೆ, ಕರ್ನೆ ಕೆ ಲಿಯೆ, ಈ ಕೆಲಸ ಮಾಡೋದಕ್ಕೆ, ಈ ಯ ಕಾಮ್ ಕೆಲಸ, ಕಾಮ್ ಮಾಡೋದಕ್ಕೆ, ಕರ್ನೆ ಕೆ ಲಿಯೆ ಈ ಕೆಲಸ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ, ಈ ಕೆಲಸ ಮಾಡೋದಕ್ಕೆ, ಏ ಕಾಮ್ ಕರ್ನೆ ಕೆ ಲಿಯೆ ಎಷ್ಟು, ಇಲ್ಲಿ ನಾವು ಕಿತ್ತನ ಅಂತ ಬಳಸ್ತೀವಿ. ಸಮಯ, ಇದನ್ನು ಸಮಯ, ಇಲ್ಲಿ ಕಿತ್ತನ ಅಂತ ಬಳಸ್ತೀವಿ. ಯಾಕಂದರೆ ಸಮಯ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತಿದ್ದೀವಿ, ಅದಕ್ಕೆ ಇಲ್ಲಿ ನಾವು ಕಿತ್ತನ ಅಂತ ಬಳಸ್ತೀವಿ. ಆಗುತ್ತೆ ಅಥವಾ ತಗೊಳುತ್ತೆ, ಇದನ್ನು ಲಗೇಗ, ಎಷ್ಟು ಸಮಯ ಆಗುತ್ತೆ ಅಥವಾ ಎಷ್ಟು ಸಮಯ ತಗೊಳುತ್ತೆ, ಕಿತ್ತನ ಸಮಯ ಲಗೇಗ, ಇಲ್ಲಿ ನಾವು ಲಗೇಗ ಅಂತ ಬಳಸ್ತೀವಿ. ಲಗೇಗ ಇದು ಏಕವಚನದಲ್ಲಿ ಇರಬೇಕಾದ್ರೆ, ಪುಲ್ಲಿಂಗ ಏಕವಚನದಲ್ಲಿ ಎಷ್ಟು ಸಮಯ ಆಗುತ್ತೆ, ಕಿತ್ತನ ಸಮಯ ಲಗೇಗ, ಈ ಕೆಲಸ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ, ಏ ಕಾಮ್ ಕರ್ನೆ ಕೆ ಲಿಯೆ ಕಿತ್ತನ ಸಮಯ ಲಗೇಗ. ಇದನ್ನೇ ನೀವು ಎಷ್ಟು ಸಮಯ ಆಗಬಹುದು ಅಂತ ಕೇಳಬೇಕಾದ್ರೆ, ಇಲ್ಲಿ ಆಗಬಹುದು ನಾವು ಲಗ್ ಸಕ್ತಾ ಹೇ ಅಂತ ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ. ನಾವು ಆಗಲೇ ಕಲ್ತಿದ್ದೀವಿ ಬಹುದು ಅನ್ನೋದನ್ನು ನಾವು ಸಕ್ತ, ಸಕ್ತಿ, ಸಕ್ತೆ ವಾಕ್ಯದ ಅರ್ಥ ಪ್ರಕಾರ ಬಳಸ್ತೀವಿ. ಸಕ್ತ ಪುಲ್ಲಿಂಗ ಏಕವಚನ, ಸಕ್ತೆ ಪುಲ್ಲಿಂಗ ಬಹುವಚನ, ಸಕ್ತಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ, ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ. ಇಲ್ಲಿ ಆಗಬಹುದು, ಎಷ್ಟು ಸಮಯ ಆಗಬಹುದು ಪುಲ್ಲಿಂಗ ಏಕವಚನ, ಅದಕ್ಕೆ ಇಲ್ಲಿ ಲಗ್ ಸಕ್ತಾ ಹೇ ಅಂತ ಬಳಸ್ತೀವಿ. ಲಗ್ ಸಕ್ತಾ ಹೇ ಆಗಬಹುದು, ಲಗ್ ಸಕ್ತಾ ಹೇ, ಸಕ್ತಾ ಹೇ, ಹೇ ಅಂತ ಬಳಸ್ತೀವಿ. ಹೇ, ಹೇ ಅನ್ನೋದು ಏಕವಚನದಲ್ಲಿ. ಲಗ್ ಸಕ್ತಾ ಹೇ ಎಷ್ಟು ಸಮಯ ಆಗಬಹುದು, ಕಿತ್ತನ ಸಮಯ ಲಗ್ ಸಕ್ತಾ ಹೇ ಎಷ್ಟು ಸಮಯ ಆಗುತ್ತೆ ಅಥವಾ ಎಷ್ಟು ಸಮಯ ತಗೊಳುತ್ತೆ, ಕಿತ್ತನ ಸಮಯ ಲಗೇಗ ಎಷ್ಟು ಸಮಯ ಆಗಬಹುದು, ಅದನ್ನು ಕಿತ್ತನ ಸಮಯ ಲಗ್ ಸಕ್ತಾ ಹೇ. ಎಷ್ಟು ಗಂಟೆಗಳು ಆಗುತ್ತೆ, ಎಷ್ಟು, ಇಲ್ಲಿ ಕಿತ್ತನೆ, ಯಾಕೆ ಕಿತ್ತನೆ ಅಂತ ಬಳಸ್ತಿದ್ದೀವಿ, ಯಾಕಂದರೆ ಗಂಟೆಗಳು ನಾವು ಬಹುವಚನದಲ್ಲಿ ಹೇಳ್ತಿದ್ದೀವಿ, ಅದಕ್ಕೆ ಇಲ್ಲಿ ಕಿತ್ತನೆ. ಗಂಟೆ ಪುಲ್ಲಿಂಗ, ಪುಲ್ಲಿಂಗ ಬಹುವಚನದಲ್ಲಿ ಕಿತ್ತನೆ. ಗಂಟೆಗಳು ಅಂತ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಗಂಟೆ, ಒಂದು ಗಂಟೆ ಅಂದಾಗ ಏಕ್ ಗಂಟ, ಆಗ ಗಂಟ ಅಂತ ಬಳಸ್ತೀವಿ. ಇಲ್ಲಿ ಗಂಟೆಗಳು ಬಹುವಚನದಲ್ಲಿ ಗಂಟೆ. ಆಗುತ್ತೆ ಅಥವಾ ತಗೊಳುತ್ತೆ, ಇಲ್ಲಿ ಲಗೆಂಗೆ, ಇಲ್ಲಿ ನೋಡಿ ಲಗೇಗ ಅನ್ಬೇಕಾದ್ರೆ ಏಕವಚನದಲ್ಲಿ ಬಳಸ್ತೀವಿ. ಏಕವಚನದಲ್ಲಿ ಹೇಳ್ಬೇಕಾದ್ರೆ ಲಗೇಗ, ಆಗುತ್ತೆ ಅಥವಾ ತಗೊಳುತ್ತೆ ಲಗೇಗ. ಇಲ್ಲಿ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಆಗುತ್ತೆ ಅಥವಾ ತಗೊಳುತ್ತೆ ಲಗೆಂಗೆ, ಲಗೆಂಗೆ. ಇದು ಬಹುವಚನದಲ್ಲಿ, ಇದು ಏಕವಚನದಲ್ಲಿ. ಎಷ್ಟು ಗಂಟೆಗಳು ಆಗುತ್ತೆ ಅಥವಾ ತಗೊಳುತ್ತೆ, ಕಿತ್ತನೆ ಗಂಟೆ ಲಗೆಂಗೆ ಈ ಕೆಲಸ ಮಾಡೋದಕ್ಕೆ ಎಷ್ಟು ಗಂಟೆಗಳು ತಗೊಳುತ್ತೆ,
एक काम करने के लिए कितने ಗಂಟೆ लगेंगे एक काम करने के लिए कितने ಗಂಟೆ लगेंगे ಎಷ್ಟು ದಿವಸಗಳು ಆಗುತ್ತೆ ಅಥವಾ ಎಷ್ಟು ದಿವಸಗಳು ತಗೊಳುತ್ತೆ ಇಲ್ಲಿ ಎಷ್ಟು ಕಿತನೆ ದಿವಸಗಳು ದಿವಸ ಇದನ್ನ ಹಿಂದಿಯಲ್ಲಿ ದಿನ ಆಗುತ್ತೆ ಅಥವಾ ತಗೊಳುತ್ತೆ ಲಗೆಂಗೆ ಇಲ್ಲೂ ಕೂಡ ನೋಡಿ ಲಗೆಂಗೆ ಅಂತ ಬಳಸ್ತೀವಿ ಯಾಕೆ ಹೇಳಿ ಬಹುವಚನದಲ್ಲಿ ದಿವಸಗಳು ಇಲ್ಲಿ ದಿವಸ ಅನ್ನೋದನ್ನ ದಿನ ಎಷ್ಟು ದಿವಸಗಳು ಆಗುತ್ತೆ ಕಿತನೆ ದಿನ ಲಗೆಂಗೆ ಕಿತನೆ ದಿನ ಲಗೆಂಗೆ ಎಷ್ಟು ತಿಂಗಳುಗಳು ಆಗುತ್ತೆ ಎಷ್ಟು ಇಲ್ಲಿ ಕಿತನೆ ಯಾಕಂದರೆ ತಿಂಗಳುಗಳು ಬಹುವಚನದಲ್ಲಿ ಹೇಳ್ತಿದ್ದೀವಿ ತಿಂಗಳು ಇದನ್ನು ಹಿಂದಿಯಲ್ಲಿ ಮಹೀನಾ ಮಹೀನಾ ಏಕವಚನದಲ್ಲಿ ಮಹೀನಾ ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಮಹೀನೆ ತಿಂಗಳು ಮಹೀನಾ ತಿಂಗಳುಗಳು ಮಹೀನೆ ಆಗುತ್ತೆ ಅಥವಾ ತಗೊಳುತ್ತೆ ಲಗೆಂಗೆ ಬಹುವಚನದಲ್ಲಿ ಹೇಳ್ತಿದ್ವಿ ಅದಕ್ಕೆ ಎಷ್ಟು ತಿಂಗಳುಗಳು ಆಗುತ್ತೆ ಅಥವಾ ಎಷ್ಟು ತಿಂಗಳುಗಳು ತಗೊಳುತ್ತೆ ಕಿತ್ತನೆ ಮಹೀನೆ ಲಗೆಂಗೆ ಎಷ್ಟು ವರ್ಷಗಳು ಆಗುತ್ತೆ ವರ್ಷ ಇದನ್ನು ಹಿಂದಿಯಲ್ಲಿ ಸಾಲ್ ಎಷ್ಟು ವರ್ಷಗಳು ಆಗುತ್ತೆ ಕಿತ್ತನೆ ಸಾಲ್ ಲಗೆಂಗೆ ಗಂಟೆಗಳು ಗಂಟೆ ದಿವಸಗಳು ದಿನ ತಿಂಗಳುಗಳು ಮಹೀನೆ ವರ್ಷಗಳು ಸಾಲ್ ಆಗುತ್ತೆ ಲಗೆಂಗೆ ಎಷ್ಟು ಗಂಟೆಗಳು ಆಗುತ್ತೆ ಕಿತ್ತನೆ ಗಂಟೆ ಲಗೆಂಗೆ ಎಷ್ಟು ದಿವಸಗಳು ಆಗುತ್ತೆ ಕಿತ್ತನೆ ದಿನ ಲಗೆಂಗೆ ಎಷ್ಟು ತಿಂಗಳುಗಳು ಆಗುತ್ತೆ ಕಿತ್ತನೆ ಮಹೀನೆ ಲಗೆಂಗೆ ಎಷ್ಟು ವರ್ಷಗಳು ಆಗುತ್ತೆ ಅಥವಾ ಎಷ್ಟು ವರ್ಷಗಳು ತಗೊಳುತ್ತೆ ಕಿತ್ತನೆ ಸಾಲ್ ಲಗೆಂಗೆ ಅದೇ ಆಗಬಹುದು ಅಂತ ಬಳಸಬೇಕಾದ್ರೆ ಎಷ್ಟು ಗಂಟೆಗಳು ಆಗಬಹುದು ಆಗ ಆಗಬಹುದು ನಾವು ಲಗ್ ಸಕ್ತೆ ಹೇ ಅಂತ ಬಳಸ್ತೀವಿ ಇಲ್ಲಿ ಹೇ ಇಲ್ಲಿ ಹೇ ಇಲ್ಲಿ ಬಿಂದು ಇದೆ ಹೇ ಅಂತ ಬಳಸ್ತೀವಿ ಯಾಕೆ ಹೇಳಿ ಇಲ್ಲಿ ನಾವು ಗಂಟೆಗಳು ದಿವಸಗಳು ತಿಂಗಳುಗಳು ವರ್ಷಗಳು ಬಹುವಚನದಲ್ಲಿ ಹೇಳ್ತಿದ್ವಿ ಅದಕ್ಕೆ ಇಲ್ಲಿ ಹೇ ಅಂತ ಬಳಸ್ತೀವಿ ಹೇ ಅನ್ನೋದು ಏಕವಚನದಲ್ಲಿ ಲಗ್ ಸಕ್ತಾ ಹೇ ಬಹುವಚನದಲ್ಲಿ ಲಗ್ ಸಕ್ತೆ ಹೇ ಇಲ್ಲಿ ಸಕ್ತೆ ಹೇ ಲಗ್ ಸಕ್ತೆ ಹೇ ಎಷ್ಟು ಗಂಟೆಗಳು ಆಗಬಹುದು ಕಿತ್ತನೆ ಗಂಟೆ ಲಗ್ ಸಕ್ತೆ ಹೇ ಎಷ್ಟು ದಿವಸಗಳು ಆಗಬಹುದು ಕಿತ್ತನೆ ದಿನ ಲಗ್ ಸಕ್ತೆ ಹೇ ಎಷ್ಟು ತಿಂಗಳುಗಳು ಆಗಬಹುದು ಕಿತ್ತನೆ ಮಹೀನೆ ಲಗ್ ಸಕ್ತೆ ಹೇ ಎಷ್ಟು ವರ್ಷಗಳು ಆಗಬಹುದು ಕಿತ್ತನೆ ಸಾಲ್ ಲಗ್ ಸಕ್ತೆ ಹೇ ಅಂತ ಬಳಸ್ತೀವಿ ಹೇ ಅನ್ನೋದು ಏಕವಚನದಲ್ಲಿ ಹೇ ಅನ್ನೋದು ಬಹುವಚನದಲ್ಲಿ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು ಎಷ್ಟು ಗಂಟೆಗೆ ತಲುಪ್ತೀರಾ ಎಷ್ಟು ಇಲ್ಲಿ ಕಿತ್ತನೆ ಗಂಟೆಗೆ ಬಜೆ ತಲುಪ್ತೀರಾ ಪಹುಂಚೆಂಗೆ ಇಲ್ಲಿ ತಲುಪ್ತೀರಾ ಅಂತ ನಾವು ಗೌರವದಿಂದ ಹೇಳ್ತಿದ್ದೀವಿ ಅದಕ್ಕೆ ಪಹುಂಚೆಂಗೆ ಗೌರವದಿಂದ ಅಥವಾ ಬಹುವಚನದಲ್ಲಿ ಇರಬೇಕಾದ್ರೆ ತಲುಪ್ತೀರಾ ಪಹುಂಚೆಂಗೆ ಎಷ್ಟು ಗಂಟೆಗೆ ತಲುಪ್ತೀರಾ ಕಿತ್ತನೆ ಬಜೆ ಪಹುಂಚೆಂಗೆ ಇಲ್ಲಿ ಗಂಟೆ ನಾವು ಬಜೆ ಅಂತ ಬಳಸ್ತೀವಿ ಎಷ್ಟು ಗಂಟೆಗೆ ತಲುಪ್ತೀರಾ ಕಿತ್ತನೆ ಬಜೆ ಪಹುಂಚೆಂಗೆ ಪಹುಂಚೆಂಗೆ ಇಲ್ಲಿ ನೋಡಿ ಪಹುಂಚೆಂಗೆ ಕಿತ್ತನೆ ಬಜೆ ಪಹುಂಚೆಂಗೆ ಎಷ್ಟು ಗಂಟೆಗೆ ತಲುಪ್ತೀರಾ ಕಿತ್ತನೆ ಬಜೆ ಪಹುಂಚೆಂಗೆ ಎಷ್ಟು ಗಂಟೆಗೆ ತಲುಪ್ತೀಯಾ ಅಂತ ನಾವು ಏಕವಚನದಲ್ಲಿ ಕೇಳಬೇಕಾದ್ರೆ ಕಿತ್ತನೆ ಬಜೆ ಪಹುಂಚೋಗೆ ಆಗ ನಾವು ಪಹುಂಚೋಗೆ ಅಂತ ಬಳಸ್ತೀವಿ ಪಹುಂಚೋಗೆ ಇಲ್ಲಿ ಪಹುಂಚೋಗೆ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಪಹುಂಚೋಗೆ ಎಷ್ಟು ಗಂಟೆಗೆ ತಲುಪ್ತೀಯಾ ಕಿತ್ತನೆ ಬಜೆ ಪಹುಂಚೋಗೆ ನಿನ್ನ ಹತ್ರ ಎಷ್ಟು ದುಡ್ಡಿದೆ ನಿನ್ನ ತುಮಾರೆ ಹತ್ರ ಪಾಸ್ ನಿನ್ನ ಹತ್ರ ತುಮಾರೆ ಪಾಸ್ ಎಷ್ಟು ಕಿತನ ದುಡ್ಡಿದೆ ಇಲ್ಲಿ ದುಡ್ಡು ನಾವು ಪೈಸಾ ಅಂತ ಏಕವಚನದಲ್ಲಿ ಬಳಸ್ತೀವಿ ಪೈಸೆ ಅನ್ನೋದು ಬಹುವಚನದಲ್ಲಿ ಯಾವಾಗ ನಾವು ಏಕವಚನದಲ್ಲಿ ಪೈಸಾ ಅಂತ ಹೇಳ್ತೀವೋ ಆಗ ಕಿತ್ತನ ಅಂತ ಬಳಸ್ತೀವಿ ಅದೇ ಪೈಸೆ ಅಂತ ಹೇಳಬೇಕಾದ್ರೆ ಕಿತ್ತನೆ ಅಂತ ಬಳಸ್ತೀವಿ ಇಲ್ಲಿ ಕಿತ್ತನ ಪೈಸಾ ಅಂತ ಏಕವಚನದಲ್ಲಿ ಹೇಳ್ಬೇಕಾದ್ರೆ ಹೇ ಅದೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಹೇ ನಿನ್ನ ಹತ್ರ ಎಷ್ಟು ದುಡ್ಡಿದೆ ಏಕವಚನದಲ್ಲಿ ಹೇಳ್ಬೇಕಾದ್ರೆ ತುಮಾರೆ ಪಾಸ್ ಕಿತ್ತನ ಪೈಸಾ ಹೇ ಅದನ್ನೇ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ತುಮಾರೆ ಪಾಸ್ ಕಿತ್ತನೆ ಪೈಸೆ ಹೇ ಇಲ್ಲಿ ಹೇ ಕಿತ್ತನೆ ಪೈಸೆ ಹೇ ನಿನಗೆ ಎಷ್ಟು ಬೇಕು ನಿನಗೆ ತುಮಕೋ ಎಷ್ಟು ಕಿತ್ತನ ಬೇಕು ಚಾಹಿಯೆ ನಿನಗೆ ಎಷ್ಟು ಬೇಕು ತುಮಕೋ ಕಿತ್ತನ ಚಾಹಿಯೆ ನಿನಗೆ ಎಷ್ಟು ದುಡ್ಡು ಬೇಕು ತುಮಕೋ ಕಿತ್ತನ ಪೈಸಾ ಚಾಹಿಯೆ ಇದನ್ನು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ತುಮಕೋ ಕಿತ್ತನೆ ಪೈಸೆ ಚಾಹಿಯೆ ತುಮಕೋ ಕಿತ್ತನೆ ಪೈಸೆ ಚಾಹಿಯೆ ನಿಮಗೆ ಎಷ್ಟು ಬೇಕು ಅಂತ ಹೇಳಬೇಕಾದ್ರೆ ನಿಮಗೆ ಆಪ್ಕೋ ಕಿತ್ತನ ಚಾಹಿಯೆ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ನಿಮಗೆ
ಇದರ್ ಆಪ್ಕೆ ಎಷ್ಟು, ಇಲ್ಲಿ ಕಿತನೆ. ಮಕ್ಕಳು ಬಚ್ಚೆ, ಬಚ್ಚೆ ಬಹುವಚನದಲ್ಲಿ, ಅದಕ್ಕೆ ಇಲ್ಲಿ ಕಿತನೆ ಅಂತ. ಇದ್ದಾರೆ ಹೇ, ಎಷ್ಟು ಮಕ್ಕಳಿದ್ದಾರೆ, ಕಿತನೆ ಬಚ್ಚೆ ಹೇ, ಇಲ್ಲಿ ಹೇ ಹೇ. ನಿಮಗೆ ಎಷ್ಟು ಮಕ್ಕಳಿದ್ದಾರೆ, ಆಪ್ಗೆ ಕಿತನೆ ಬಚ್ಚೆ ಹೇ, ಆಪ್ಗೆ ಕಿತನೆ ಬಚ್ಚೆ ಹೇ. ಇದೆಷ್ಟು, ಏನಾದರೂ ಕೊಂಡ್ಕೋಬೇಕಾದ್ರೆ ಬೆಲೆ ಕೇಳ್ತೀವಲ್ಲ, ಇದೆಷ್ಟು, ಇದು ಹತ್ರ, ಅದಕ್ಕೆ ಯ. ಎಷ್ಟು ಅಂದಾಗ ಕಿತನೆ ಕಾ ಹೇ ಅಂತ ಬಳಸ್ತೀವಿ. ಇದೆಷ್ಟು, ಈ ಕಿತನೆ ಕಾ ಹೇ. ಇದರ ಬೆಲೆ ಎಷ್ಟು, ಬೆಲೆ ಅಂತ ಹೇಳಬೇಕಾದ್ರೆ ಆಗ ದಾಮ್ ಅಂತ ಬಳಸ್ತೀವಿ. ಬೆಲೆ ಅನ್ನೋದನ್ನ ದಾಮ್, ದಾಮ್. ಇದರ ಬೆಲೆ ಎಷ್ಟು, ಇದರ ಅಂತ ಹೇಳಬೇಕಾದ್ರೆ ಆಗ ನಾವು ಇಸ್ಕ ಅಂತ ಬಳಸ್ತೀವಿ. ಅದರ ಅಂತ ಹೇಳಬೇಕಾದ್ರೆ ಉಸ್ಕ ಅಂತ ಬಳಸ್ತೀವಿ. ಇಸ್ಕ. ಅದೇ ಅದರ ಅಂತ ಹೇಳಬೇಕಾದ್ರೆ ಉಸ್ಕ. ಇದರ ಬೆಲೆ ಎಷ್ಟು, ಇಸ್ಕ ದಾಮ್ ಕಿತ್ನಾ ಹೇ, ಆಗ ನಾವು ಕಿತ್ನಾ ಅಂತ ಬಳಸ್ತೀವಿ. ಅಂದರೆ ದಾಮ್ ಅನ್ನೋದು ಏಕವಚನ, ಅದಕ್ಕೆ ಕಿತ್ನಾ. ಇದರ ಬೆಲೆ ಎಷ್ಟು, ಇಸ್ಕ ದಾಮ್ ಕಿತ್ನಾ ಹೇ. ಅಥವಾ ಅದರ ಬೆಲೆ ಎಷ್ಟು ಅಂತ ಹೇಳ್ಬೇಕಾದ್ರೆ ಉಸ್ಕ ದಾಮ್ ಕಿತ್ನಾ ಹೇ. ಎಷ್ಟು ದೂರದಲ್ಲಿದೆ, ಕಾಲೇಜ್ ಎಷ್ಟು ದೂರದಲ್ಲಿದೆ, ಇಲ್ಲಿ ಎಷ್ಟು, ಕಿತ್ನಿ, ಇಲ್ಲಿ ಕಿತ್ನಿ ಅಂತ ಬಳಸ್ತೀವಿ. ಕಿತನಾ ಕಿತನೆ ಅಂತ ಬಳಸ್ತಿಲ್ಲ. ಯಾಕೆ ಕಿತನಿ ಅಂತ ಬಳಸ್ತಿದ್ದೀವಿ, ಯಾಕಂದರೆ ದೂರ, ದೂರ್ ಅನ್ನೋದು ಸ್ತ್ರೀಲಿಂಗ ಹಿಂದಿಯಲ್ಲಿ, ಅದಕ್ಕೆ ಇಲ್ಲಿ ಕಿತ್ನಿ ಅಂತ ಬಳಸ್ತೀವಿ. ದೂರದಲ್ಲಿದೆ, ದೂರ್ ಹೇ, ಎಷ್ಟು ದೂರದಲ್ಲಿದೆ, ಕಿತ್ನಿ ದೂರ್ ಹೇ. ಕಾಲೇಜ್ ಎಷ್ಟು ದೂರದಲ್ಲಿದೆ, ಕಾಲೇಜ್ ಕಿತ್ನಿ ದೂರ್ ಹೇ. ಬಸ್ ಸ್ಟಾಪ್ ಎಷ್ಟು ದೂರದಲ್ಲಿದೆ, ಬಸ್ ಸ್ಟಾಪ್ ಕಿತ್ನಿ ದೂರ್ ಹೇ. ಎಷ್ಟಕ್ಕೆ ಕೊಡ್ತೀಯಾ, ಎಷ್ಟಕ್ಕೆ ಕೊಡ್ತೀಯಾ, ಇದನ್ನು ಎಷ್ಟಕ್ಕೆ ಕೊಡ್ತೀಯಾ, ಇದನ್ನು ಅಂತ ಹೇಳಬೇಕಾದ್ರೆ ಇಸ್ಕೋ. ಹತ್ತಿರದಲ್ಲಾದರೆ ಇದನ್ನು ಇಸ್ಕೋ, ಅದೇ ದೂರದಲ್ಲಾದರೆ ಅದನ್ನು ಆಗ ಉಸ್ಕೋ. ಇಸ್ಕೋ ಇದನ್ನು, ಅದನ್ನು ಉಸ್ಕೋ. ಎಷ್ಟಕ್ಕೆ, ಕಿತ್ತನೆ ಮೇ ದೋಗೆ, ಕೊಡ್ತೀಯಾ ಅಂತ ಏಕವಚನ ಹೇಳಬೇಕಾದ್ರೆ ದೋಗೆ. ಎಷ್ಟು ಕೊಡ್ತೀಯಾ, ಕಿತ್ತನೆ ಮೇ ದೋಗೆ, ಇದನ್ನೆಷ್ಟು ಕೊಡ್ತೀಯಾ, ಇಸ್ಕೋ ಕಿತ್ತನೆ ಮೇ ದೋಗೆ, ಅದನ್ನೆಷ್ಟು ಕೊಡ್ತೀಯಾ, ಉಸ್ಕೋ ಕಿತ್ತನೆ ಮೇ ದೋಗೆ. ಇದನ್ನೇ ನಾವು ಗೌರವದಿಂದ ಹೇಳಬೇಕಾದ್ರೆ ಎಷ್ಟು ಕೊಡ್ತೀರಾ, ಕೊಡ್ತೀರಾ ಆಗ ದೇಂಗೆ ಅಂತ ಬಳಸ್ತೀವಿ. ಇಲ್ಲಿ ದೋಗೆ ಏಕವಚನದಲ್ಲಿ, ದೇಂಗೆ ಅನ್ನೋದು ಬಹುವಚನದಲ್ಲಿ, ಇಲ್ಲಿ ಬಿಂದು ಬರಬೇಕು. ದೇಂಗೆ, ಎಷ್ಟು ಕೊಡ್ತೀರಾ, ಕಿತನೆ ಮೇ ದೇಂಗೆ, ಇದನ್ನೆಷ್ಟು ಕೊಡ್ತೀರಾ, ಇಸ್ಕೋ ಕಿತನೆ ಮೇ ದೇಂಗೆ. ಎಷ್ಟು ಕೊಂಡುಕೊಂಡೆ, ಎಷ್ಟಕ್ಕೆ, ಕಿತನೆ ಮೇ, ಇಲ್ಲಿ ಎಷ್ಟಕ್ಕೆ ಕಿತನೆ ಮೇ. ಕೊಂಡ್ಕೊಂಡೆ ಖರೀದ, ಎಷ್ಟು ಕೊಂಡ್ಕೊಂಡೆ, ಕಿತನೆ ಮೇ ಖರೀದ. ಇದನ್ನು ಎಷ್ಟು ಕೊಂಡ್ಕೊಂಡೆ, ಇಸ್ಕೋ ಕಿತನೆ ಮೇ ಖರೀದ. ಎಷ್ಟು ಕೊಂಡ್ಕೊಂಡ್ರಿ ಅಂತ ನಾವು ಗೌರವದಿಂದ ಹೇಳಬೇಕಾದ್ರೆ ಕಿತನೆ ಮೇ ಖರೀದೆ, ಆಗ ನಾವು ಖರೀದೆ ಅಂತ ಬಳಸ್ತೀವಿ. ಖರೀದೆ, ಕಿತನೆ ಮೇ ಖರೀದೆ. ಖರೀದ ಏಕವಚನದಲ್ಲಿ, ಖರೀದೆ ಗೌರವದಿಂದ ಹೇಳಬೇಕಾದ್ರೆ. ಎಷ್ಟು ಕೊಂಡ್ಕೊಂಡೆ, ಕಿತನೆ ಮೇ ಖರೀದ. ಎಷ್ಟು ಕೊಂಡ್ಕೊಂಡ್ರಿ, ಕಿತನೆ ಮೇ ಖರೀದೆ. ಇದರ ಬೆಲೆ ಎಷ್ಟಾಗಬಹುದು, ಇದರ, ಇಲ್ಲಿ ಇಸ್ಕಾ, ಬೆಲೆ ದಾಮ್. ಎಷ್ಟಾಗಬಹುದು, ಕಿತನಾ ಹೋ ಸಕ್ತಾ ಹೈ, ಇಲ್ಲಿ ಎಷ್ಟು, ಕಿತನಾ. ಎಷ್ಟಾಗಬಹುದು, ಕಿತನಾ ಹೋ ಸಕ್ತಾ ಹೈ. ಇದರ ಬೆಲೆ ಎಷ್ಟಾಗಬಹುದು, ಇಸ್ಕಾ ದಾಮ್ ಕಿತನಾ ಹೋ ಸಕ್ತಾ ಹೈ. ಅದರ ಬೆಲೆ ಎಷ್ಟಾಗಬಹುದು, ಅದರ, ಆಗ ನಾವು ಉಸ್ಕಾ ಅಂತ ಬಳಸ್ತೀವಿ. ಉಸ್ಕಾ ದಾಮ್ ಕಿತನಾ ಹೋ ಸಕ್ತಾ ಹೈ. ಇಲ್ಲಿ ಎಷ್ಟಾಗಬಹುದು, ಕಿತನಾ ಹೋ ಸಕ್ತಾ ಹೈ. ಇದರ ಬೆಲೆ ಎಷ್ಟಾಗಬಹುದು, ಇಸ್ಕಾ ದಾಮ್ ಕಿತನಾ ಹೋ ಸಕ್ತಾ ಹೈ. ಇಲ್ಲಿ ನೀವು ಕೀಮತ್ ಅಂತ ಏನಾದರೂ ಬಳಸಬೇಕಾದ್ರೆ, ಬೆಲೆನ ಹಿಂದಿಲಿ ಕೀಮತ್ ಅಂತಲೂ ಬಳಸ್ತೀವಿ. ಕೀಮತ್ ಅಂತ ಬಳಸಿದಾಗ ಇಲ್ಲಿ ಕಿತ್ನಿ ಅಂತ ಬಳಸ್ತೀವಿ. ಯಾಕಂದರೆ ಕೀಮತ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ಕಿತ್ನಿ ಅಂತ ಬಳಸ್ತೀವಿ. ದಾಮ್ ಅನ್ನೋದು ಪುಲ್ಲಿಂಗ, ಅದಕ್ಕೆ ಇಲ್ಲಿ ಕಿತನಾ. ಇದರ ಬೆಲೆ ಎಷ್ಟಾಗಬಹುದು, ನೀವು ದಾಮ್ ಅಂತ ಬಳಸಬೇಕಾದ್ರೆ ಇಸ್ಕಾ ದಾಮ್ ಕಿತನಾ ಹೋ ಸಕ್ತಾ ಹೈ. ಅದನ್ನೇ ಕೀಮತ್ ಅಂತ ಬಳಸಿದಾಗ ಇಸ್ಕಿ ಕೀಮತ್ ಕಿತನಿ ಹೋ ಸಕ್ತಿ. ಇಲ್ಲಿ ನೋಡಿ, ಇಸ್ಕಿ ಅಂತ ಬಳಸ್ತೀವಿ, ಯಾಕಂದರೆ ಕೀಮತ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ಇಸ್ಕಿ, ಇಲ್ಲಿ ಕಿತನಿ, ಸಕ್ತಿ ಹೈ, ಇಲ್ಲಿ ಸಕ್ತಾ ಪುಲ್ಲಿಂಗದಲ್ಲಿ, ಸಕ್ತಿ ಸ್ತ್ರೀಲಿಂಗದಲ್ಲಿ. ಇಸ್ಕಿ ಕೀಮತ್ ಕಿತನಿ ಹೋ ಸಕ್ತಿ ಹೈ. ಇದರ ಬೆಲೆ ಎಷ್ಟಾಗಬಹುದು, ಇಸ್ಕಾ ದಾಮ್ ಕಿತನಾ ಹೋ ಸಕ್ತಾ ಹೈ, ಈ ರೀತಿಯಾದರೂ ಹೇಳ್ಬೋದು. ಅಥವಾ ಇಸ್ಕಿ ಕೀಮತ್ ಕಿತನಿ ಹೋ ಸಕ್ತಿ ಹೈ, ಈ ರೀತಿಯಾದರೂ ಹೇಳ್ಬೋದು. ಫ್ರೆಂಡ್ಸ್, ಇವುಗಳನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.